ದರ್ಶನ್ ಅವರ ಅಪಾರ್ಟ್ಮೆಂಟ್ ಅಲ್ಲಿ ನಾನು ಇರೋದು. ದರ್ಶನ್ ಅವ್ರ ಹೆಂಡತಿರ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು. ನಮ್ಮ ಕಮಿಟಿಗೆ ನಮ್ಮ ಅಸೋಸಿಯೇಷನ್ ಬಂದಿರತಕ್ಕಂತ ಕಂಪ್ಲೇಂಟ್ ಒಂದಲ್ಲ ಎರಡಲ್ಲ 11 ಕಂಪ್ಲೇಂಟ್ ಬಂದಿದೆ. ಎಷ್ಟು ವರ್ಷದಿಂದ ಬಿಡಿ ಅಪಾರ್ಟ್ಮೆಂಟ್ಸ್ ಅಲ್ಲಿ ಬಿಡಿ ಸತತವಾಗಿ ಅಪಾರ್ಟ್ಮೆಂಟ್ಸ್ ಏನು ಕಂಪ್ಲೇಂಟ್ಸ್ ಗೆ ಅವ್ರದ್ದು ಒಂಚೂರು ಆನ್ ಮಾಡಿದ್ರೆ ಕಂಪ್ಲೇಂಟ್ ಆಗುತ್ತೆ ಅಪಾರ್ಟ್ಮೆಂಟ್ ಗಳಲ್ಲಿ. ಅಪಾರ್ಟ್ಮೆಂಟ್ ಕಂಪ್ಲೇಂಟ್ ಎಲ್ಲ ನೀವು ಇಲ್ಲಿ ಹೇಳಕ್ ಹೋಗ್ಬೇಡಿ. ಅಪಾರ್ಟ್ಮೆಂಟ್ ಡಿಸಿಪ್ಲಿನ್ ಇರುತ್ತೆ. ಅಲ್ಲ ಭಾವನಾ ಅವರೇ ಅವ್ರು ಹೇಳ್ತಿರೋದಂತಂದ್ರೆ ಪದೇ ದರ್ಶನ ಬರ್ತಾ ಇರೋ ಕಂಪ್ಲೇಂಟ್ಗಳು. ನಾವು ಅಪಾರ್ಟ್ಮೆಂಟ್ ಅಲ್ಲಿ ಬೇಕಾದ್ರೆ ನಮ್ಮ ಮನೆಗೆ ಜನ ಜಾಸ್ತಿ ಬರ್ತಾರಂತ ಲಿಫ್ಟ್ ಗೆ ಎಲ್ಲದಕ್ಕೂ ಜಾಸ್ತಿ ಚಾರ್ಜಸ್ ಹಾಕಿಟ್ಟಿದ್ರು. ದರ್ಶನ್ ಅವ್ರ ಮೇಲೆ ಆಬ್ವಿಯಸ್ಲಿ ಇಂತ ಕಂಪ್ಲೇಂಟ್ಸ್ ಅಂತೂ ಬಂದಿರಲ್ಲ. ನಂಗೆ ಗೊತ್ತಿಲ್ಲ ಯಾವ ಕಂಪ್ಲೇಂಟ್ ಬಂದಿದೆ ಅಂತ. ಯಾಕಂದ್ರೆ ನಾನೇನು ಅವರಿಗೆ ಜಾಸ್ತಿ ರೇಟ್ ಹಾಕಿದ್ದಾರೆ ಅಂತ ಅಂದಿದ್ರೆ ನಾವು ಕೂಡ ಸಂಭ್ರಮಿಸ್ತಾ ಇದ್ವಿ. ಯಾಕಂದ್ರೆ ಸ್ಟಾರ್ ನಟನಿಗೆ ಇದ್ದೇ ಇರುತ್ತೆ, ಹಾಕ್ಲಿ ಬಿಡ್ಲಿ. ಅಂದ್ರೆ ಅಪಾರ್ಟ್ಮೆಂಟ್ ಗಳಲ್ಲಿ ಅವ್ರದೇ ಡಿಸಿಪ್ಲಿನ್ಸ್ ಇರುತ್ತೆ. ಆದ್ರೆ ಒಂದು ಹಾರ್ನ್ ಜಾಸ್ತಿ ಆದ್ರೂ ಅದು ಕಂಪ್ಲೇಂಟ್. ಈಗ ಮತ್ತೊಮ್ಮೆ ಅಂಬರೀಷ್ ಬರ್ತೀನಿ. ಅಂಬರೀಷ್ ಅವರನ್ನು ಸಿಂಗಾಪುರ್ಗೆ ಏನು ಏರ್ ಲಿಫ್ಟ್ ಮಾಡಿದ್ರು. 1.5 ಕೋಟಿ ಖರ್ಚಾಯ್ತು. ಆದ್ರೆ ಯಾವತ್ತೂ ಕೂಡ ನಾವು ಬೇರೆ ಆಗಿದ್ರೆ ಪ್ರಶ್ನೆ ಮಾಡ್ತಾ ಇದ್ವಿ, ಯಾಕೆ ಖರ್ಚು ಮಾಡಿದ್ರಿ, ದುಡ್ಡಿಲ್ವಾ ಅಂಬರೀಷ್ ಅವ್ರ ಹತ್ರ. ಆದ್ರೆ ನಮಗೆ ಅಂಬರೀಷ್ ಬೇಕು. ಹೌದು, ಅಂಬರೀಷ್ ಬೇಕು. ಅದನ್ನ ನಾವು ಪ್ರಶ್ನೆ ಮಾಡೋದು. ಯಾಕಂದ್ರೆ ಒಂದ್ ವೇಳೆ ಅಂಬರೀಷ್ ಅವರೇ ಬೇರೆ ಇಂಥ ಯಾವ್ದಾದ್ರು ಒಂದು ಕೇಸ್ಗಳಲ್ಲಿ ಸಿಕ್ಕಾಕೊಂಡಿದ್ರೆ ಅಂಬರೀಷ್ ಅವ್ರನ್ನ ಕೂಡ ಯಾರು ಬಿಡ್ತಾ ಇರಲಿಲ್ಲ. ಅಥವಾ ಅವ್ರ ಅಭಿಮಾನಿಗಳು ಕೂಡ ಅದನ್ನ ಮಾಡಿ ಅಂತ ಹೇಳ್ತಾರೆ. ನಾವ್ ಹೇಳೋದೇನು ಅಂತಂದ್ರೆ ದರ್ಶನ್ ಬೇಕು ನಮಗೆ. ಆದ್ರೆ ದರ್ಶನ್ ನೀವ್ ಹೇಳಿದ್ರಲ್ಲ ಕೇಳಕ್ಕೆ ಯಾರು ಅಂತ ನಾವು ಕೇಳ್ತೀವಲ್ವಾ. ಅಲ್ಲ ಅಂದ್ರೆ ಜಡ್ಜ್ ಮಾಡಕ್ ಆಗಲ್ಲ. ನಾವ್ ಹೀಗೆ ಬನ್ನಿ ಹಾಗೆ ಇರಿ ಅಂತ ನಾವ್ ನೋಬಡಿ ಅಷ್ಟೇ. ಆಗಲ್ಲ ನೋಡಿ. ಅವ್ರಿಗೆ ಗೊತ್ತಿಲ್ಲ, ಒಂದು ಟ್ಯಾಟೂ ಹಾಕ್ಸ್ಕೊಂಡ್ರೆ 1000 ರೂಪಾಯಿ ಸಿಗುತ್ತೆ ಫ್ಯಾನ್ ಕ್ಲಬ್ ಇಂದ. ಒಂದು ಆಟೋ ಮೇಲೆ ಕವರ್ ಹಾಕ್ಸ್ 1,500 ರೂಪಾಯಿ ಸಿಗುತ್ತೆ. ಒಂದು ಫಂಕ್ಷನ್ ಮಾಡಿದ್ರೆ 5,000 ರೂಪಾಯಿ ಸಿಗುತ್ತೆ. ಅದು ಗೊತ್ತಿಲ್ಲ ಅವ್ರಿಗೆ. ನಿಜವಾದ ಅಭಿಮಾನಿಗಳು ಇದ್ದಾರೆ ಅನ್ನೋದು ಪ್ರಶಾಂತ್ ಸಂಬರ್ಗಿ ಅವ್ರಿಗೂ ಗೊತ್ತು. ದುಡ್ಡು ಇಸ್ಕೊಳ್ದಲೆ ಅಭಿಮಾನ ಪ್ರದರ್ಶನ ಮಾಡೋರು ಇದ್ದಾರೆ ಅಂತ ಗೊತ್ತು. ಪ್ರಶ್ನೆ ಅದಲ್ಲ. ಅಲ್ಲ ಆಯ್ತಾಯ್ತು ಅಷ್ಟು ದುಡ್ಡು ಕೊಡೋದಾದ್ರೂ ಕೋಟ್ಯಾಂತರ ಜನರಿಗಂತೂ ದುಡ್ಡು ಕೊಡಕ್ ಸಾಧ್ಯ ಅಲ್ವಾ ಯಾರಿಗೂ. ಅದನ್ನೊಂದು ಮ್ಯಾಥಮೆಟಿಕ್ಸ್ ಮಾಡಿ ಎಷ್ಟಾಗುತ್ತೆ ಅಂತ. ಹೌ ಇಸ್ ಇಟ್ ಪಾಸಿಬಲ್? ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿ ಅಷ್ಟೊಂದು ಹಣ ಖರ್ಚು ಮಾಡೋಷ್ಟು ಯಾರಿಗೂ ಇಲ್ಲ ಬಿಡಿ. ಆಮೇಲೆ ಆ ಪ್ರಮೇಯನೂ ಇಲ್ಲ ಇಲ್ಲಿ. ಅದಕ್ಕೆ ಅಭಿಮಾನಿಗಳಿದ್ದಾರೆ. ದೇರ್ ಇಸ್ ಎ ಕನೆಕ್ಟ್ ಫಾರ್ ಅ ಫಿಲ್ಮ್ ಇಂಡಸ್ಟ್ರಿ. ಮತ್ತೊಂದು ಏನಾದ್ರೂ ಆದ್ರೆ ಕನ್ನಡ ಇಂಡಸ್ಟ್ರಿಗೆ ಆಗಿರುವಂತ ಅನಾಹುತ ಅಥವಾ ಅದಕ್ಕಾಗಿರುವಂತ ಅದನ್ನು ತುಂಬುವವರು ಯಾರು? ಮತ್ತೆ 250 ಪಿಕ್ಚರ್ಸ್ ರಿಲೀಸ್ ಆಗುತ್ತೆ ಕರ್ನಾಟಕದಲ್ಲಿ. ದರ್ಶನ್ ಮಾಡೋದು 2 ಪಿಕ್ಚರ್ ಮಾತ್ರ. ಇದೇ ತರ ಮಾತು ಸಂಜಯ್ ದತ್ ಅರೆಸ್ಟ್ ಆದಾಗ, ಟಾಡಾ ಕೇಸ್ ಅರೆಸ್ಟ್ ಆದಾಗ ಓ ಬಾಲಿವುಡ್ ಬಿದ್ದೋಯ್ತು, ಬಾಲಿವುಡ್ ಚಿತ್ರರಂಗ ಕೊಲ್ಯಾಪ್ಸ್ ಆಗೋಯ್ತು ಅಂತ. ಯಾಕೆ ಬೇರೆ ನಟರು ಚಿತ್ರ ನಿರ್ದೇಶಕರು ಇರ್ಲಿಲ್ವಾ? 2 ಚಿತ್ರ ಮಾಡೋದು ದರ್ಶನ್ ವರ್ಷಕ್ಕೆ. 250 ಫಿಲ್ಮ್ ಸೆನ್ಸಾರ್ ಆಗುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಈಗ ಡಬ್ ಆಗಿ ಅನೇಕ ಪಿಕ್ಚರ್ ಬರ್ತಾ ಇಲ್ವಾ? ಸೊ ಎಲ್ಲವನ್ನೂ ಶೋಲ್ಡರ್ ಅನ್ನ ಇಂಡಸ್ಟ್ರಿಯನ್ನ ನೀವು ತುಪ್ಪ ಸುರಿದಿದ್ದು. ಹೌದು, ಹೆಮ್ಮೆಯಿಂದ ಹೇಳ್ತೀನಿ. ನಾನು ಸಿಸಿಬಿಗೆ ಹಾಕಿದ್ದೀನಿ. ನನ್ಗೆ ಗೊತ್ತಿದೆ ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಎಲ್ಲ ಬರ್ತಿದ್ದೀನಿ. ಸಿಸಿಬಿ ಆಲ್ಸೋ ಐ ನೋ ವಾಟ್ ಯು ಹ್ಯಾವ್ ಡನ್. ಹೇಳೋ ಪ್ರಕಾರ ದರ್ಶನ್ ಇಲ್ಲದಿದ್ರೆ ಏನು ಆಗೋದಿಲ್ಲ ಇಂಡಸ್ಟ್ರಿ. ವ್ಯತ್ಯಾಸನೇ ಇಲ್ಲ. ವ್ಯತ್ಯಾಸ ಇಲ್ಲ. ನಾವ್ ಹೇಳ್ತಾ ಇರೋದು ಅಂತ ನಟರು ಇರ್ಬೇಕು. ತಪ್ಪನ್ನು ಸಮರ್ಥಿಸ್ಕೊತಾ ಇಲ್ಲ ನಾವು. ನಂದೊಂದು ಪ್ರಶ್ನೆ ಇದೆ. ಡಿಸ್ಕಷನ್ ಆಯ್ತು ಏನಪ್ಪಾ ಅಂತ ಹೇಳಿದ್ರೆ ಸರಿಯಾಗಿ ಬರ್ತಾರಾ ಅಂತ. ಅದೇನು ಸರಿಯಾಗದಂದ್ರೆ ಇನ್ನೊಂದ್ಸತಿ ಈ ತರ ಜೈಲಿಗೆ ಹೋಗೋ ರೀತಿಯಲ್ಲಿ ಮಾಡ್ದಲೇ ಇರೋದು. ಸರಿಯಾಗದಂದ್ರೆ ಇನ್ನೊಂದ್ಸಲ ಹೇಳ್ತೀನಿ, ಒಬ್ಬರನ್ನ ಕರ್ಕೊಂಡ್ಬಂದು ನೀವು ಸರಿಯಾಗಿದ್ದೀರಾ? ನೀವೆಲ್ಲರೂ ನಿಮ್ ಜೀವನದಲ್ಲಿ ಸರಿಯಾಗಿದ್ದೀರಾ? ಕ್ರಿಮಿನಲ್ ಕೇಸ್ಗಳಂತೂ ಇಲ್ಲ ಮೇಡಮ್. ಹೌದು, ಸಿಚುವೇಶನ್ ಸಂದರ್ಭ ಯಾರಿಗೆ ನೀವು ಒಂದು ಬಾರಿ ಆಗಿದ್ದಿದ್ರೆ ಬಹುಶಃ ಇಷ್ಟು ದೊಡ್ಡ ಚರ್ಚೆ ಆಗ್ತಲೇ ಇರಲಿಲ್ಲ. ದರ್ಶನ್ ಅವರ ಬಗ್ಗೆ ಇದು ಕೇವಲ ನಮ್ಮ ಅಭಿಪ್ರಾಯ ಇಲ್ಲ. ಅಲ್ಲ ಭಾವನಾಜಿ, ಐ ಡೋಂಟ್ ನೋ ನೀವು ಎಷ್ಟು ಟ್ರ್ಯಾಕ್ ಮಾಡಿ. ನೀವು ನಮ್ಮ ಚಾನೆಲ್ ನ ಎಷ್ಟು ಟ್ರ್ಯಾಕ್ ಮಾಡಿದಿರಿ ನನಗೆ ಗೊತ್ತಿಲ್ಲ. ಹಿರಿಯರಿಂದ ಹಿಡಿದು ಬಿಟ್ಟು ಅವರ ಜೊತೆಯಲ್ಲಿ ಕೆಲಸ ಮಾಡಿದ ಸಹ ಕಲಾವಿದರವರೆಗೂ ನಾವೊಂದು 20-25 ಜನ ಮಾತನಾಡಿಸಿದೀವಿ. ಎಲ್ಲರ ಬಾಯಲ್ಲೂ ಬಂದಿದ್ದೇನು ಗೊತ್ತಾ? ದರ್ಶನ್
ನಮ್ಮ ಜೊತೆಯಲ್ಲಿದ್ದಾಗ ನಾವು ಅದಕ್ಕೆ ಇವತ್ತು ಕಾರ್ಯಕ್ರಮದ ಟೈಟಲ್ ಕೊಟ್ಟಿರೋದು ಕೂಡ ಎರಡು ಮುಖ ಅಂತೇಳಿ. ನಮ್ಮ ಜೊತೆಯಲ್ಲಿ ಇರ್ಬೇಕಾದ್ರೆ ದರ್ಶನ್ ಅವ್ರು ಇರ್ತಿದ್ದಿದ್ದೇ ಬೇರೆ. ಇಂಥ ಸಹಾಯ ಅಂತ ಕೇಳಿದ್ರೆ ಇಲ್ಲ ಅನ್ನೋ ಮಾತೇ ಬರ್ತಿರ್ಲಿಲ್ಲ ಅಂತೇಳಿ. ಆ ಮುಖ ಮಾತ್ರ ಹೆಚ್ಚಾಗಿ ಕಾಣೋ ರೀತಿಯಲ್ಲಿ ಆಗ್ಲಿ, ಅದೇ ಬದಲಾವಣೆ ನಾವು ನಿರೀಕ್ಷೆ ಮಾಡ್ತಿರೋದು.